ಇದು ಗೋರೂರು ಡ್ಯಾಮ್ ಅಂತ ಬರುತ್ತೆ, ಅದರದ್ದು ಬ್ಯಾಕ್ ವಾಟರ್ ಇದು. ಸೊ ನೋಡಿ ಇದು ಬ್ರಿಡ್ಜ್, ಇದು ಆಕ್ಚುಲಿ ಒಂದೊಂದು ಬ್ರಿಡ್ಜ್ ಆಗ್ತಾ ಇದೆ. ಸೊ ಇದು ಟೆಂಪಲ್, ಇದು ನೋಡಿ ಬ್ಯಾಕ್ ವಾಟರ್, ಫುಲ್ ಡ್ಯಾಮ್ ಗೇಟ್ಸ್ ಅಲ್ಲಿದೆ ನೋಡಿ. ನಿಮ್ಗೆ ನಿಲ್ಸ್ಬಿಟ್ಟು ತೋರಿಸ್ತೀನಿ. ಸೊ ಬೆಂಗಳೂರಿಂದ ಒಂದು ಆಲ್ಮೋಸ್ಟ್ 3 hours ಜರ್ನಿ. ಬೆಂಗಳೂರು ಬಿಟ್ಟಿದ್ದು ಬೆಳಗ್ಗೆ 5:30ಗೆ, 6:30, 7:30, 8:30. ಸೊ ಆಫ್ಟರ್ 3 hours ಜರ್ನಿ ಆದಮೇಲೆ ಒಂದು ಬ್ಯೂಟಿಫುಲ್ ಜಾಗಕ್ಕೆ ರೀಚ್ ಆಗಿದ್ದೀನಿ. ಇದರ ಊರ ಹೆಸರು ಕೋನಾಪುರ ಅಂತ ಬರುತ್ತೆ. ಕೋನಾಪುರದ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀನಿ. ಈ ಜಾಗದ ವಿಶೇಷತೆ ಏನಂದರೆ, ಇದು ಈ ಟೆಂಪಲ್ಲು ಐಲ್ಯಾಂಡಲ್ಲಿದೆ, ಅಂದರೆ ದ್ವೀಪದಲ್ಲಿ. ಆ ದ್ವೀಪಕ್ಕೆ ಕನೆಕ್ಟ್ ಮಾಡೋದಕ್ಕೆ, ಐಲ್ಯಾಂಡಿಗೆ ಕನೆಕ್ಟ್ ಮಾಡೋದಕ್ಕೆ ಒಂದು ಬ್ರಿಡ್ಜ್ ಇದೆ. ಈ ಐಲ್ಯಾಂಡ್ ಇರೋದಲ್ಲಿ ಅಂದರೆ ಗೋರೂರು ಡ್ಯಾಮ್ ಏನು ಬರುತ್ತಲ್ಲ, ಆ ಗೋರೂರು ಡ್ಯಾಮ್ದು ಬ್ಯಾಕ್ ವಾಟರಲ್ಲಿ ಬರುತ್ತೆ. ಸೊ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ. ಸೊ ನೋಡಿ ಇದು ಬ್ರಿಡ್ಜು, ಬ್ಯಾಕ್ ವಾಟರು, ಅಲ್ಲೊಂದು ಬ್ರಿಡ್ಜ್ ಆಗ್ತಾ ಇದೆ. ಇಲ್ಲಿ ವಾತಾವರಣ ವ್ಯೂ ಮಸ್ತಾಗಿದೆ. ಟೆಂಪಲ್ ನೋಡಿ ಇಲ್ಲಿ ಬರುತ್ತೆ, ಇದು ಟೆಂಪಲ್ ಮೇಲ್ಗಡೆ ಹೋಗ್ತೀನಿ ತೋರಿಸ್ತೀನಿ. ಸೊ ಈ ಕಡೆನೂ ನೀರಿದೆ. ಸೊ ಇಲ್ಲಿ ಮುಂದಕ್ಕೆ ಹೋದ್ರೆ ನಿಮಗೆ ನೀಟಾಗಿ ಕಾಣುತ್ತೆ. ಗೋರೂರು ಡ್ಯಾಮ್ದು ಮೇನ್ ಗೇಟ್ ಏನಿದೆ ಅದನ್ನು ತೋರಿಸ್ತೀನಿ ಬನ್ನಿ ಇಲ್ಲಿ ನಿಮಗೆ. ಸೊ ನೋಡಿ ಇದು ಗೋರೂರು ಡ್ಯಾಮ್ ಬ್ಯಾಕ್ ವಾಟರ್ ಮೇನ್ ಗೇಟು ನಮ್ಗೆ ಇಲ್ಲಿ ಕಾಣುತ್ತೆ ನೋಡಿ. ಇದು ಡ್ಯಾಮ್ದು ಮೇನ್ ಗೇಟ್. ಸಿಕ್ಕಾಪಟ್ಟೆ ಝೂಮ್ ಆಯ್ತು. iPhone 17 Pro ಮಸ್ತಾಗಿದೆ ಝೂಮಿಂಗ್ ಕ್ವಾಲಿಟಿ. ಸೊ ಇದು ಮೇನ್ ಗೇಟು, ಡ್ಯಾಮ್ದು ನೀರು ಬಿಡೋದೆಲ್ಲ ಇದೆ. ಸೊ ವ್ಯೂ ಮಸ್ತಾಗಿದೆ, ಎಲ್ಲ ಕ್ಯಾಂಪಿಂಗ್ ಮಾಡೋದಕ್ಕೂ ಮಸ್ತಾಗಿದೆ ಜಾಗ. ಸೊ ಇಲ್ಲೊಂದು ಡ್ರೋನ್ ಹಾರಿಸ್ತೀನಿ, ಅದು ಸಖತ್ತಾಗಿ ಬರುತ್ತೆ, ತೋರಿಸ್ತೀನಿ ನಿಮಗೆ. ಅಂದರೆ ಈ ಜಾಗಕ್ಕೆ ಬರಬೇಕು ಅಂತ ನಾನು ಆಲ್ಮೋಸ್ಟ್ ತುಂಬ ದಿವಸದಿಂದ ಅನ್ಕೊತಾ ಇದ್ದೆ, ಬರೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಬಂದಿದ್ದೀನಿ. ಜಾಗ ಮಾತ್ರ ಮಸ್ತಾಗಿದೆ. ಟೆಂಪಲ್ ಇನ್ನು ಕ್ಲೋಸ್ಡ್ ಇದೆ. 9 ಗಂಟೆಗೆ ಓಪನ್ ಆಗುತ್ತೆ ದೇವಸ್ಥಾನ. 9 ಗಂಟೆಗೆ ಓಪನ್ ಆದರೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತಿದ್ದೀನಿ. ಹಾಗೆ ಇಲ್ಲಿ ಸುತ್ತಮುತ್ತ ಹೇಗಿದೆ ವ್ಯೂ ಅಂದರೆ ಟೆಂಪಲ್ ಮೇಲ್ಗಡೆ ಹೇಗೆ ಕಾಣಿಸುತ್ತೆ ವ್ಯೂ ತೋರಿಸ್ತೀನಿ ಬನ್ನಿ. ರೀಸನಬಲ್ ಪಾರ್ಕಿಂಗ್ ಸ್ಪೇಸ್ ಇದೆ ಇಲ್ಲಿ, ಅಷ್ಟೊಂದು ಏನಿಲ್ಲ ಹೆವಿಯಾಗಿ. ಒಂದು 5-6 ಕಾರ್ ನಿಲ್ಲಿಸ್ಬೋದು. ಅದು ಟೆಂಪಲ್ಲು. ಇಲ್ಲೊಂದು ಸ್ವಲ್ಪ ನೀರು ಹತ್ರಕ್ಕೆ ಹೋಗೋಕ್ಕೆ ಜಾಗ ಇದೆ, ಬನ್ನಿ ತೋರಿಸ್ಕೊಂಡ್ಬರ್ತೀನಿ. ಇಲ್ಲಿ ಆಲ್ರೆಡಿ ತುಂಬ ಲಿಟ್ರಿಂಗ್ ಮಾಡಿದ್ದಾರೆ, ಅದು ಇದು ಎಲ್ಲ ಹಾಕಿ ಕಸ ಕಡ್ಡಿ ಪ್ಲಾಸ್ಟಿಕ್ಕು ಪೇಪರು ಬಾಟ್ಲೆಲ್ಲ ಹಾಕಿದ್ದಾರೆ. ದಟ್ ಶುಡಂಟ್ ಬಿ ದೇರ್, ಅಂದರೆ ಇಲ್ಲಿ ಇರಬಾರ್ದಾಗಿತ್ತು, ಮಾಡಬಾರ್ದಾಗಿತ್ತು. ಈಗೆಲ್ಲ ಕಂಟಾಮಿನೇಟೆಡ್ ಆಗೋಗ್ಬಿಟ್ಟಿದೆ, ಡ್ಯಾಮ್ಗಳು, ರಿವರ್ಗಳು, ನದಿಗಳು ಎಲ್ಲ. ಇಲ್ಲಿ ಏನಕ್ಕೆ ಬ್ರಿಡ್ಜ್ ಮಾಡ್ತಿದ್ರೆ ಗೊತ್ತಾಗ್ತಿಲ್ಲ ನಿಮಗೆ. ಇಲ್ಲ ಬ್ರಿಡ್ಜ್ ಅಲ್ಲ, ಅದು ಟ್ರೀಟ್ಮೆಂಟ್ ಪ್ಲಾಂಟ್. ಸೀವೇಜ್ ಟ್ರೀಟ್ಮೆಂಟ್ ಅಲ್ಲ, ನಾರ್ಮಲ್ ನೀರು ಟ್ರೀಟ್ಮೆಂಟ್. ಓಕೆ, ಕುಡಿಯೋ ನೀರಿಗಾ? ಇರ್ಬೋದು, ಮೇ ಬಿ ದೇ ವಿಲ್. ಬಟ್ ಅದೇ ಪೈಪ್ಸ್ ಎಲ್ಲ ಹೋಗಿ ಅದ್ರ ಕೆಳಗಡೆ ಹೋಗಿದೆ. ಓಕೆ, ಇಲ್ಲಿಂದ ನೀರು ಎತ್ಬಿಟ್ಟು ಸಿಟಿಗಳಿಗೆ ಕೊಡೋಕೆ ಮೇ ಬಿ ಇರ್ಬೋದು. ಸೊ ದೇವಸ್ಥಾನ ಕ್ಲೋಸ್ ಇದೆ. ವಿಲ್ ವಾಕ್ ಅರೌಂಡ್ ದ ಟೆಂಪಲ್. ದೇವಸ್ಥಾನ ಸುತ್ತ ಹೋಗೋಣ. ಅದಾದಮೇಲೆ ಒಂದು ಡ್ರೋನ್ ಶಾಟ್ ತೆಗಿಯೋಣ, ಚೆನ್ನಾಗಿರುತ್ತೆ ಜಾಗ ಅಲ್ಲಿ ಮೇಲಿಂದ ನೋಡೋದಕ್ಕೆ. ಚಿಕ್ಕ ದೇವಸ್ಥಾನ, ಹೊಸದಾಗಿ ರಿನೋವೇಟ್ ಮಾಡಿದ್ದಾರೆ. ದೇವೇಗೌಡರದು ಮತ್ತು ಚೆನ್ನಮ್ಮನವ್ರದ್ದು ಹೆಸರಿದೆ ಬೋರ್ಡ್ ಮೇಲೆ, ತೋರಿಸ್ತೀನಿ. ಇಲ್ಲಿಂದ ನೀರೇನು ಕಾಣೋದಿಲ್ಲ, ಸ್ವಲ್ಪ ಗಿಡಗಳೆಲ್ಲ ಅಡ್ಡ ಇದ್ದಾವೆ. ಡ್ರೋನ್ ವ್ಯೂ ಅಲ್ಲಿ ಕಾಣಿಸುತ್ತೆ. ಯಾವ್ರು ನಿಂದು? ಹೈದ್ರಾಬಾದ್. ಸ್ಕೂಲಿಗೆ ಹೋಗಲ್ವಾ ಹಂಗಾದ್ರೆ ನೀನು? ಈಕೆ ಇಲ್ಲೇನು ಮಾಡ್ತಿದಾರ ಇಬ್ಬರು? ಮತ್ತೆ
ಹ್ಞೂ ಏನು ಕೆಲಸ ಮಾಡ್ತಿದ್ದೀರಾ ಇಲ್ಲಿ ಇಬ್ಬರು? ಬ್ರಿಡ್ಜ್ ಹೇಳೋ. ಹೌದಾ? ಸೊ ಟೆಂಪಲ್ ಕ್ಲೋಸ್ ಇದೆ, ಓಪನ್ ಆಗೋದು 10:30 ಮೇಲಂತೆ. ಇವಾಗ ಟೈಮು 9 ಗಂಟೆ, ಇನ್ನು 9 ಗಂಟೆನೂ ಆಗಿಲ್ಲ, 8:30 ಅನಿಸುತ್ತೆ. ಸೊ ದೇವಸ್ಥಾನದ ಒಳಗಡೆ ಈ ಥರ ಇದೆ. ಸೊ ಓಪನ್ ಆಗಿದ್ರೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದಿತ್ತು. ಬಟ್ ಜಾಗ ಮಾತ್ರ ಅಲ್ಟಿಮೇಟ್, ಸೂಪರ್ ಆಗಿದೆ. ಮಸ್ಟ್ ವಿಸಿಟ್ ಪ್ಲೇಸು. ನಿಯರ್ ಹಾಸನ್ ಬರುತ್ತೆ ಇದು. ಹಾಸನದಿಂದ 20 ಕಿಲೋಮೀಟ್ರು. ಗೋರೂರು ಡ್ಯಾಮ್ಗೆ ಹೋಗೋ ರೂಟಲ್ಲಿ ಸಿಗುತ್ತೆ. 1 ಕಿಲೋಮೀಟ್ರ್ ಮೇನ್ ರೋಡಿಂದ ಒಳಗಡೆ ಬರಬೇಕು, ಕಚ್ಚಾ ರಸ್ತೆಯಲ್ಲಿ. ಸೊ ಇದು ಬ್ರಿಡ್ಜ್ ಇದೆ, ಇದು ಮ್ಯಾನ್ ಮೇಡ್ ಆಬ್ವಿಯಸ್ಲಿ. ಸೊ ದೇವೇಗೌಡರದ್ದು ಹೆಸರಿದೆ ಅಂತ ಹೇಳಿದ್ನಲ್ಲ, ಬೋರ್ಡು ಇಲ್ಲಿದೆ ನೋಡಿ. ಸೊ ರೀಸೆಂಟಾಗಿ ಮಾಡಿದರೆ 2021ರಲ್ಲಿ ಕೋನಾಪುರ ಪದುಮನಹಳ್ಳಿ. ದೇವೇಗೌಡರ ಹೆಸರು, ರೇವಣ್ಣನ ಹೆಸರು, ಕುಮಾರಸ್ವಾಮಿ ಅವರ ಹೆಸರು ಎಲ್ಲ ಅದೇ. ಸೊ ಟೆಂಪಲ್ ವಿಸಿಟ್ ಆಯಿತು. ನಾನೀಗ ಇಲ್ಲಿಂದ ಮತ್ತೆ ವಾಪಸ್ ಹಾಸನ್ಗೆ ಹೋಗ್ಬೇಕು. ಹಾಸನದಲ್ಲಿ ಫೇಮಸ್ ಬ್ರೇಕ್ಫಾಸ್ಟ್ ಪಾಯಿಂಟು ಯಾವುದು? ಮಾಮು ಇಡ್ಲಿ ಮಾಮು. ಅಲ್ಲಿ ಇಡ್ಲಿ ತಿನ್ಬಿಟ್ಟು, ಇಡ್ಲಿ ಕೆಂಪು ಚಟ್ನಿ ತಿನ್ನಬೇಕು. ಅದಾದಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ನಮ್ಮದು ಇಲ್ಲಿಂದ ಉಡುಪಿಗೆ ಡೈರೆಕ್ಟ್, ಮಧ್ಯೆ ಎಲ್ಲೂ ಬ್ರೇಕ್ ಇಲ್ಲ. ಸೊ ಇವಾಗ ಹೋಗೋಣ ಬನ್ನಿ ಇಡ್ಲಿ ಮಾಮುಗೆ, ಮಾಮು ಇಡ್ಲಿ ಹೋಟೆಲ್ಗೆ. Bring me into golden sunlight. If I'm going with you, I know we'll get to the other side. Sinking in, I know this feels right. Catching a breeze, love moving